ಏಪ್ರಿಲ್ 29ರಿಂದ ಮೇ 12ರವರೆಗೆ ತಾಪಮಾನ 55 ಡಿಗ್ರಿ ಸೆಲ್ಸಿಯಸ್ಗೆ ಏರಲಿದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ಹೊರಗೆ ಹೋಗಬೇಡಿ. ಮೊಬೈಲ್ ಫೋನ್ಗಳು ಸ್ಫೋಟಗೊಳ್ಳಬಹುದು. ಇಂತಹ ಸಂದೇಶಗಳು ನಿಮ್ಮ ವಾಟ್ಸ್ಆಪ್ಗೆ ಬಂದಿವೆಯೇ? ಹಾಗಾದರೆ ಈ ಮಾಹಿತಿಯ ಸತ್ಯಾಸತ್ಯತೆ ಏನು? ಇಂದು ನಾವು ಇದರ ನಿಜವಾದ ವಿಚಾರವನ್ನು ತಿಳಿದುಕೊಳ್ಳೋಣ. ಸಾಮಾಜಿಕ ಜಾಲತಾಣಗಳಲ್ಲಿ ನಾಗರಿಕ ರಕ್ಷಣಾ ಇಲಾಖೆ ಹೆಸರಿನಲ್ಲಿ ಒಂದು ತುರ್ತು ಎಚ್ಚರಿಕೆ ಸಂದೇಶ ಹರಡುತ್ತಿದೆ. ಈ ಸಂದೇಶದಲ್ಲಿ ತಾಪಮಾನವು 47ರಿಂದ 55 ಡಿಗ್ರಿ ಸೆಲ್ಸಿಯಸ್ಗೆ ಏರಬಹುದು ಎಂದು ಹೇಳಲಾಗಿದೆ. ಆದರೆ ಈ ಮಾಹಿತಿ ನಿಜವೇ? ಭಾರತೀಯ ಹವಾಮಾನ ಇಲಾಖೆ ಏನು ಹೇಳುತ್ತದೆ? ತಜ್ಞರ ಪ್ರಕಾರ ಭಾರತದಲ್ಲಿ ದಾಖಲಾಗಿರುವ ಗರಿಷ್ಠ ತಾಪಮಾನವು ಸುಮಾರು 51 ಡಿಗ್ರಿ ಸೆಲ್ಸಿಯಸ್ ಮಾತ್ರ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬೇಸಿಗೆಯ ಸಮಯದಲ್ಲಿ ತಾಪಮಾನವು 35ರಿಂದ 40 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಅತಿ ಹೆಚ್ಚು ಬಿಸಿಗಾಳಿಯ ಸಂದರ್ಭಗಳಲ್ಲಿ ಇದು 42ರಿಂದ 44 ಡಿಗ್ರಿವರೆಗೆ ಏರಬಹುದು. ಹೀಗಾಗಿ 55 ಡಿಗ್ರಿ ತಾಪಮಾನ ಕರ್ನಾಟಕದಲ್ಲಿ ಸಂಭವಿಸುವ ಸಾಧ್ಯತೆ ಬಹಳ ಕಡಿಮೆ. ಇದೇ ರೀತಿ ಮೊಬೈಲ್ ಫೋನ್ಗಳು ಸಾಮಾನ್ಯ ಬಳಕೆಯಲ್ಲಿ ಸ್ಫೋಟಗೊಳ್ಳುತ್ತವೆ ಎಂಬುದಕ್ಕೂ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಹವಾಮಾನ ಸಂಬಂಧಿತ ಅಧಿಕೃತ ಎಚ್ಚರಿಕೆಗಳನ್ನು ಭಾರತೀಯ ಹವಾಮಾನ ಇಲಾಖೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾತ್ರ ನೀಡುತ್ತವೆ. ಆದ್ದರಿಂದ ಯಾವುದೇ ಸಂದೇಶವನ್ನು ಹಂಚಿಕೊಳ್ಳುವ ಮೊದಲು ಅದರ ಮೂಲವನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಸಂದೇಶದಲ್ಲಿ ಕೆಲವು ಉಪಯುಕ್ತ ಮುನ್ನೆಚ್ಚರಿಕೆಗಳು ಇದ್ದವು. ಅವನ್ನು ನಾವು ಅನುಸರಿಸಬಹುದು. ಮಧ್ಯಾಹ್ನ 10ರಿಂದ 3ರ ನಡುವೆ ಹೊರಗೆ ಹೋಗುವುದನ್ನು ತಪ್ಪಿಸಿ. ಸಾಕಷ್ಟು ನೀರು, ಮಜ್ಜಿಗೆ ಮತ್ತು ತೆಂಗಿನಕಾಯಿ ನೀರನ್ನು ಕುಡಿಯಿರಿ. ಹಲುಗವಾದ ಮತ್ತು ಹಲುಗ ಬಣ್ಣದ ಬಟ್ಟೆಗಳನ್ನು ಧರಿಸಿ. ನೇರ ಸೂರ್ಯನ ಬೆಳಕಿನಿಂದ ರಕ್ಷಣೆಗಾಗಿ ಟೋಪಿ ಅಥವಾ ಛತ್ರಿಯನ್ನು ಬಳಸಿರಿ. ಮಕ್ಕಳ ಮತ್ತು ವೃದ್ಧರ ಮೇಲೆ ವಿಶೇಷ ಗಮನ ನೀಡಿ. ಲೈಟರ್ಗಳು ಮತ್ತು ಏರೋಸೋಲ್ ಕ್ಯಾನ್ಗಳನ್ನು ಕಾರಿನಲ್ಲಿ ಬಿಸಿಲಿನಲ್ಲಿ ಬಿಡಬೇಡಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ 55 ಡಿಗ್ರಿ ತಾಪಮಾನ ಎಚ್ಚರಿಕೆ ಎಂಬುದು ಅತಿರಂಜಿತ ಮತ್ತು ಅಧಿಕೃತವಲ್ಲ. ಆದರೆ ಬೇಸಿಗೆಯ ಬಿಸಿಲಿನಿಂದ ರಕ್ಷಣೆಗಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟ್ರೂತ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.